ಗಣಿನಾಡು ಬಳ್ಳಾರಿಯಲ್ಲಿ ಬೃಹತ್ ಮೆಡಿಕಲ್ ಮಾಫಿಯಾ ಬೆಳಕಿಗೆ ಬರ್ತಾ ಇದೆ. ನಿಮ್ಮ ಪವರ್ ಟಿವಿಯಲ್ಲಿ ಮೆಡಿಕಲ್ ಮಾಫಿಯಾ ಬಟಾ ಬಯಲಾಗ್ತಾ ಇದೆ. ನಗರದ ತುಂಬೆಲ್ಲ ಮೆಡಿಕಲ್ ಮಾಫಿಯಾ ಔಷಧಿ ದಂಧೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಜನರ ಜೀವದ ಜೊತೆ ಚೆಲ್ಲಾಟವಾಡುವ ಕೆಲಸ. ಬಳ್ಳಾರಿ ನಗರದ ತುಂಬೆಲ್ಲ ಮೆಡಿಕಲ್ ಮಾಫಿಯಾ ನಡೀತಾ ಇರೋದು. ಲೈಸೆನ್ಸ್ ಇಲ್ಲದೆ ಸರಬರಾಜು ಮಾಡಿ ಸ್ಟಾಕ್ ಮಾಡ್ತಾ ಇದ್ದಾರೆ ಖರೀದಿಮರು. ಪವರ್ ಟಿವಿ ದೂರು ಬೆನ್ನಲ್ಲೇ ಔಷಧಿ ನಿಯಂತ್ರಣ ಮಂಡಳಿ ದಾಳಿಯನ್ನು ಮಾಡಿದೆ. ನಗರದ ಮಹಾವೀರನ್ನವರ ಹೆಸರಿನಲ್ಲಿ ಔಷಧಿ ದಂಧೆ ನಗರದಲ್ಲಿ ನಡೀತಾ ಇದೆ. ಯಾವುದೇ ರಿಜಿಸ್ಟ್ರೇಷನ್ ಇಲ್ಲ. ಹಾಗೆಯೇ ಸರ್ಕಾರಕ್ಕೂ ಟ್ಯಾಕ್ಸ್ ಅನ್ನು ಕಟ್ತಾ ಇಲ್ಲ, ದೋಖಾ ಮಾಡ್ತಾ ಇದ್ದಾರೆ. ಜನರ ಆರೋಗ್ಯದ ಜೊತೆ ಚೆಲ್ಲಾಟವಾಡುವ ಕೆಲಸ ಆಗ್ತಾ ಇದೆ. RMP ವೈದ್ಯರಿಗೆ ಕಾನೂನು ಬಾಹಿರ ಔಷಧಿಗಳ ಮಾರಾಟ ಆಗ್ತಾ ಇರೋದು. ಜನೌಷಧಿ ಕೇಂದ್ರಗಳ ಔಷಧಿಗಳು ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇದೆ. ಬೃಹತ್ ಪ್ರಮಾಣದಲ್ಲಿ ಪರವಾನಗಿ ರಹಿತ ಬೇನಾಮಿ ದಂಧೆಯನ್ನು ನಡೆಸಲಾಗ್ತಾ ಇದೆ. ಇದು ಬಳ್ಳಾರಿ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಮೆಡಿಕಲ್ ಮಾಫಿಯಾ. ಸುಮಾರು 1 ಕೋಟಿಗೂ ಅಧಿಕ ಔಷಧಿಗಳ ಸ್ಟಾಕ್ ಮಾಡಿರೋದು ಬೆಳಕಿಗೆ ಬಂದಿದೆ. ಸಹಾಯಕ ಔಷಧಿ ನಿಯಂತ್ರಣಾಧಿಕಾರಿ ಮಂಜುಳಾ ನೇತೃತ್ವದಲ್ಲಿ ಆಗಿರುವಂಥ ರೇಡ್ ಇದು. ಮಹಾವೀರ ಎಂಬ ವ್ಯಕ್ತಿಗೆ ಸಂಬಂಧಪಟ್ಟಿರುವ ಅನಧಿಕೃತ ಔಷಧಿಗಳು ಆತ ಸ್ಟಾಕ್ ಮಾಡಿದ್ದ, ಅನಧಿಕೃತವಾಗಿ ಔಷಧಿಗಳನ್ನು ಸ್ಟಾಕ್ ಮಾಡಿದ್ದ ಎನ್ನುವ ಮಾಹಿತಿ ಕೂಡ ಸಿಕ್ಕಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಬಳ್ಳಾರಿ ಜಿಲ್ಲೆಯ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಗಮನಿಸ್ತಾ ಇದ್ವಿ ಬಳ್ಳಾರಿಯಲ್ಲಿ ನಡೀತಾ ಇದ್ದಂಥ ಮೆಡಿಕಲ್ ಮಾಫಿಯಾ. ಹಾಗೆಯೇ ಈ ಮೆಡಿಕಲ್ ಮಾಫಿಯಾ ಹಿಂದಿದ್ದವರು ಯಾರು? ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಅಧಿಕಾರಿಗಳಿಗೆ ಮಾಹಿತಿ ಇರಲಿಲ್ವಾ? ಔಷಧಿಗಳು ಕಾಳಸಂತೆಯಲ್ಲಿ ಮಾರಾಟ ಆಗುತ್ತೆ ಅಂತ ಹೇಳಿದ್ರೆ ಏನ್ ಕತೆ ಅಂತ? ಹೌದು ಸಂಪತ್, ಈ ಒಂದು ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ಬೃಹತ್ ಪ್ರಮಾಣದ ಒಂದು ಇಲ್ಲಿಗಲ್ ಆಗಿ ಮಾರಾಟ ಮಾಡತಕ್ಕಂತ ಸ್ಟಾಕ್ ಮಾಡತಕ್ಕಂತ ಒಂದು ಮೆಡಿಕಲ್ ಮಾಫಿಯಾದ ಜಾಲ ಬಯಲಿಗೆ ಬಂದಿದೆ. ಈ ಜಾಲವನ್ನು ನಾವು ಪರಿಶೀಲಿಸ್ತಾ ಹೋದಾಗ ಇದು ಕೇವಲ 1-2 ವರ್ಷಗಳಿಂದಲ್ಲ, ಸುಮಾರು ಸಾರಿ ಅಂದ್ರೆ ಸುಮಾರು 1 ದಶಕದಿಂದಲೂ ಅಧಿಕ ಅತಿ ಹೆಚ್ಚಿನ ಅವಧಿಯಿಂದಲೂ ಸಹ ಈ ಒಂದು ದಾಳಿ ಏನು ದಂಧೆಯನ್ನು ಹಗಲು ರಾತ್ರಿ ಅನ್ನದೇ ನಡೆಸಿಕೊಂಡು ಬರತಕ್ಕಂತಹ ಕಾರ್ಯವನ್ನು ಈ ಒಂದು ಬಳ್ಳಾರಿ ನಗರದ ನಿವಾಸಿಯಾಗಿರತಕ್ಕಂತಹ ಮಹೇಂದ್ರ ಕುಮಾರ್ ಎನ್ನತಕ್ಕಂಥವರು ಮಾಡಿಕೊಂಡು ಬಂದಿದ್ದಾರೆ. ಈ ಒಂದು ಜಾಲದ ಒಂದು ಕರಿನೆರಳು ಎಲ್ಲಿವರೆಗೆ ಚಾಚಿದೆ ಅಂತ ಎಂದಾಗ ಬಳ್ಳಾರಿ, ಹೊಸಪೇಟೆ, ಗಂಗಾವತಿ ಮತ್ತು ಪಕ್ಕದಲ್ಲಿರತಕ್ಕಂತ ಆಂಧ್ರದಕ್ಕೂ ಸಹ ದೊಡ್ಡ ಪ್ರಮಾಣದಲ್ಲಿ ಸ್ಟಾಕ್ ಅನ್ನು ಏನು ಸಪ್ಲೈ ಮಾಡತಕ್ಕಂತಹ ಕಾರ್ಯವನ್ನು ಮಾಡತಕ್ಕಂತ ಕಾರ್ಯವಾಗಿದೆ. ಅದರಲ್ಲಿ ಈ ಒಂದು ಗ್ರಾಮೀಣ ಭಾಗದಲ್ಲಿರ್ತಕ್ಕಂತ RMP ವೈದ್ಯರಿಗೆ ಈ ಒಂದು ಜನರಿಕ್ ಮತ್ತು ಶಾಂಪಲ್ಸ್ ಅನ್ನು ಅತಿ ಕಡಿಮೆ ಬೆಲೆಗೆ ನೀಡುವುದರ ಮೂಲಕ ಜನರ ಆರೋಗ್ಯದ ಜೊತೆಯೂ ಸಹ ಚೆಲ್ಲಾಟವಾಡಿರ್ತಕ್ಕಂತಹ ಘಟನೆ ಬೆಳಕಿಗೆ ಬಂದಿದೆ. ಇದನ್ನೆಲ್ಲ ಪರಿಶೀಲಿಸ್ತಾ ಹೋದಾಗ ಸುಮಾರು 3 ಗೋಡನ್ಗಳಲ್ಲಿ ಸುಮಾರು 2-3 ಕೋಟಿಗೂ ಅಧಿಕ ಮಾಲನ್ನು ಈ ಒಂದು ಸಂಗ್ರಹಿಸಿಟ್ಟಿರುವುದು ಗೊತ್ತಾಗಿದೆ. ಇದಕ್ಕೆ ಯಾವುದೇ ರೀತಿಯಾದಂತಹ ಔಷಧಿ ನಿಯಂತ್ರಣ ಮಂಡಳಿಯಿಂದ ಹಾಗೂ ಮೆಡಿಕಲ್ ಇಲಾಖೆಯಿಂದ ಯಾವುದೇ ಪರವಾನಗಿಯನ್ನು ಪಡೆಯದೆ ಕೇವಲ ಅನಧಿಕೃತವಾಗಿ ಸಂಗ್ರಹಿಸಿ ಅನಧಿಕೃತವಾಗಿ ಮಾರಾಟ ಮಾಡುವುದರ ಮೂಲಕ ಈ ಒಂದು ಜನರ ಜೀವನದ ಜೊತೆಯೂ ಮತ್ತು ಜನರ ಆರೋಗ್ಯದ ಜೊತೆಯೂ ಚೆಲ್ಲಾಟವಾಡಿದ್ದಾನೆ. ಅದೇ ರೀತಿಯಾಗಿ ಈ ಒಂದು ಸರ್ಕಾರಕ್ಕೂ ಬೃಹತ್ ಪ್ರಮಾಣದಲ್ಲಿ GST, CGST ಎನ್ನು ಸಹ ದೋಖಾ ಮಾಡಿರತಕ್ಕಂಥದ್ದು ಬೆಳಕಿಗೆ ಬಂದಿದೆ. ಇದನ್ನೆಲ್ಲ ಏನು ಪರಿಶೀಲನೆಗಿಳಿದಂತಹ ಈ ಒಂದು ಬಳ್ಳಾರಿ ಔಷಧಿ ನಿಯಂತ್ರಣ ಅಧಿಕಾರಿಯವರು ಮುಂಜಾನೆ 10 ಗಂಟೆಯಿಂದ ರಾತ್ರಿ 10:30ವರೆಗೂ ಸುಮಾರು 12.5 ತಾಸುಗಳವರೆಗೂ ಅದನ್ನು ಪರಿಶೀಲನೆ ಮಾಡಿ 84 ಲಕ್ಷ ರೂಪಾಯಿಯ 300 ಬ್ಯಾಗುಗಳನ್ನು ಆಟೋಗಳ ಮೂಲಕ ವಶಪಡಿಸಿಕೊಳ್ಳತಕ್ಕಂತಹ ಕಾರ್ಯವನ್ನು ಮಾಡಿದ್ದಾರೆ. ಇದು ಕೇವಲ ಇಲ್ಲಿಗೆ ನಿಲ್ಲದೆ ಈಗ ಸುಮಾರು ಸಣ್ಣ ಪುಟ್ಟ ವೈದ್ಯರು ಮತ್ತು RMP ಡಾಕ್ಟರ್ಗಳಿಗೂ ಸಹ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಉದ್ರಿ ಅಥವಾ ಏನು ಕ್ರೆಡಿಟ್ ಮೇಲೆ ಸಹ ಕೊಟ್ಟಿರ್ತಕ್ಕಂಥದ್ದು ಸಹ ಬೆಳಕಿಗೆ ಬಂದಿದೆ. ಇದು ಕೇವಲ 1 ದಿನದ ಜಾಲ ಅಲ್ಲ. ಇಷ್ಟು ಪರವಾನಗಿ ಇಲ್ಲದೆ ಇಷ್ಟು ಬೃಹತ್ ಪ್ರಮಾಣದಲ್ಲಿ ಸ್ಟಾಕ್ ಮಾಡಿ ಒಂದು ಮಾರಾಟ ಮಾಡತಕ್ಕಂಥದ್ರಲ್ಲಿ ಯಾರ್ಯಾರಿದ್ದಾರೆ, ಇದರ ಹಿನ್ನೆಲೆ ಸಹ ಯಾರಿದ್ದಾರೆ ಅನ್ನತಕ್ಕಂಥದ್ದನ್ನು ಪತ್ತೆ ಹಚ್ಚುವಂತಹ ಕಾರ್ಯವಾಗಬೇಕಾಗಿದೆ. ಸಂಪತ್, ಥ್ಯಾಂಕ್ ಯು ವೀರೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.